ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಹೊಂದಿರುವ ಎಲ್ಲಾ ಬಿಪಿಎಲ್ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಎಎವೈ ಕುಟುಂಬಗಳಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಆಹಾರ ಸುರಕ್ಷತಾ ಯೋಜನೆಗಳು ಇತ್ತೀಚೆಗೆ ಮತ್ತಷ್ಟು ಬಲಗೊಂಡಿವೆ. ವಿಶೇಷವಾಗಿ ಅನ್ನಭಾಗ್ಯ ಯೋಜನೆ 2013ರಲ್ಲಿ ಆರಂಭಗೊಂಡಿದ್ದು 2025ರಲ್ಲೂ ನಿರಂತರವಾಗಿ ಜಾರಿಯಲ್ಲಿದೆ. ಈ ಯೋಜನೆಯಡಿ ರಾಜ್ಯದ ದುರ್ಬಲ ಆರ್ಥಿಕ ಸ್ಥಿತಿಯ ಕುಟುಂಬಗಳಿಗೆ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 10 ಕೆಜಿ ಉಚಿತ ಅಕ್ಕಿ ಲಭ್ಯವಾಗುತ್ತದೆ. ಇದರಲ್ಲಿ 5 ಕೆಜಿ ಕೇಂದ್ರ ಸರ್ಕಾರದಿಂದ ಮತ್ತು ಉಳಿದ 5 ಕೆಜಿ ರಾಜ್ಯ ಸರ್ಕಾರದಿಂದ ಒದಗಿಸಲಾಗುವುದರಿಂದ ಕುಟುಂಬಗಳ ತಿಂಗಳ ಆಹಾರ ಖರ್ಚಿನಲ್ಲಿ ದೊಡ್ಡ ಮಟ್ಟದ ಉಳಿತಾಯವಾಗುತ್ತದೆ. ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಮಾತ್ರ ಸುಮಾರು 1 ಕೋಟಿ ಕುಟುಂಬಗಳು ರೇಷನ್ ಸೌಲಭ್ಯಗಳನ್ನು ಪಡೆಯುತ್ತಿವೆ ಎಂದು ಸರ್ಕಾರ ಹೇಳಿದ್ದರು. ನಿಜವಾಗಿ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ವ್ಯಕ್ತಿಗೆ ನಿರ್ದಿಷ್ಟವಾಗಿ 10 ಕೆಜಿ ಅಕ್ಕಿಯಷ್ಟೇ ಲಭ್ಯ. ಹಿಂದೆ ಡಿಬಿಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ರೂಪದಲ್ಲಿ ಪ್ರತಿ ಸದಸ್ಯನಿಗೆ 170 ರೂರಷ್ಟು ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಿದ್ದರು. ಆದರೆ ಫೆಬ್ರವರಿ 2025ರಿಂದ ಸರ್ಕಾರ ಡಿಬಿಟಿ ಪಾವತಿಯನ್ನು ಸಂಪೂರ್ಣ ನಿಲ್ಲಿಸಿ ಮತ್ತೆ ನೇರ ಅಕ್ಕಿ ವಿತರಣೆಗೆ ಹಿಂದಿರುಗಿದೆ ಎಂದು ಆಹಾರ ಸಚಿವ ಎಚ್.ಕೆ. ಮುನಿಯಪ್ಪ ಘೋಷಿಸಿದ್ದಾರೆ. ಇದರಿಂದ ಕುಟುಂಬಗಳು ಮಾರುಕಟ್ಟೆಯಲ್ಲಿ ಅಕ್ಕಿ ಖರೀದಿಸುವ ಹೆಚ್ಚುವರಿ ವೆಚ್ಚವನ್ನು ತಪ್ಪಿಸಿಕೊಂಡು ತಿಂಗಳ ಬಜೆಟ್ನಲ್ಲಿ ಸುಲಭವಾಗಿ ಹಣವನ್ನು ಉಳಿಸಿಕೊಳ್ಳಬಹುದು. ಉದಾಹರಣೆಗೆ 4 ಸದಸ್ಯರ ಕುಟುಂಬವೊಂದನ್ನು ಪರಿಗಣಿಸಿದರೆ ಪ್ರತಿ ಸದಸ್ಯನಿಗೆ 10 ಕೆಜಿ ಅಕ್ಕಿ ಎಂದರೆ ಒಟ್ಟಾರೆ 40 ಕೆಜಿ ಆಗುತ್ತದೆ. ಮಾರುಕಟ್ಟೆಯಲ್ಲಿ 1 ಕೆಜಿ ಅಕ್ಕಿಯ ಬೆಲೆ ಸರಾಸರಿ 17 ಎಂದು ಲೆಕ್ಕಿಸಿದರೆ ತಿಂಗಳಿಗೆ ರು. 680ರಷ್ಟು ನೇರ ಉಳಿತಾಯ ಸಾಧ್ಯ. ಈ ಹಣವನ್ನು ಮನೆ ಬಜೆಟ್ನಲ್ಲಿ ಶಿಕ್ಷಣ, ಔಷಧ, ಪ್ರಯಾಣ ಅಥವಾ ಇತರ ಅಗತ್ಯಗಳಿಗೆ ಬಳಸಬಹುದು. ಕರ್ನಾಟಕದಲ್ಲಿ ರೇಷನ್ ವಿತರಣೆಯನ್ನು ತಿಂಗಳಿಗೊಮ್ಮೆ ಮಾತ್ರ ಮಾಡಲಾಗುತ್ತದೆ. ದೇಶದ ಮಟ್ಟದಲ್ಲಿ 2 ಬಾರಿಯ ವಿತರಣೆಯ ಬಗ್ಗೆ ಯಾವುದೇ ಘೋಷಣೆ ಇಲ್ಲ. ರೇಷನ್ ಪಡೆಯಲು ಬಿಪಿಎಲ್ ಅಥವಾ ಎಎವೈ ಕಾರ್ಡ್ ಕಡ್ಡಾಯ. ಆದರೆ ಎಪಿಎಲ್ ಕುಟುಂಬಗಳಿಗೆ ಈ ಉಚಿತ 10 ಕೆಜಿ ಅಕ್ಕಿ ಲಭ್ಯವಿಲ್ಲ. ಹೊಸ ರೇಷನ್ ಕಾರ್ಡ್ ಮಾಡಿಸಲು ಅಥವಾ ಕುಟುಂಬದ ಸದಸ್ಯರ ಹೆಸರು ಸೇರಿಸಲು ahar.nic.in ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್, ಆದಾಯ ಪ್ರಮಾಣಪತ್ರ, ವಾಸ್ತವ್ಯದ ಸಾಕ್ಷಿ, ಬ್ಯಾಂಕ್ ಖಾತೆ ವಿವರಗಳು, ಕುಟುಂಬ ಸದಸ್ಯರ ಮಾಹಿತಿ. ಅರ್ಜಿಯನ್ನು ಸಲ್ಲಿಸಿದ ನಂತರ ಪಡೆದ ಅಪ್ಲಿಕೇಶನ್ ನಂಬರ್ ಮೂಲಕ ಸ್ಟೇಟಸ್ ಅನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಬಹುದು. 2025ರಲ್ಲಿ ಅಕ್ಟೋಬರ್ 4ರಿಂದ ಮಾರ್ಚ್ 31ರವರೆಗೆ ಹೊಸ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ. ಅಗತ್ಯವಿದ್ದಲ್ಲಿ ಸಿಎಸ್ಸಿ ಅಥವಾ ಗ್ರಾಮ 1 ಕೇಂದ್ರಗಳ ಮೂಲಕ ಸಹಾಯ ಪಡೆಯಬಹುದು. ರೇಷನ್ ಕಾರ್ಡ್ನಲ್ಲಿರುವ ವಿವರಗಳನ್ನು ಯಾವಾಗಲೂ ತಾಜಾಗೊಳಿಸುವುದು ಅತ್ಯಂತ ಮುಖ್ಯ. ತಪ್ಪು ವಿಳಾಸ ಅಥವಾ ಸದಸ್ಯರ ಸಂಖ್ಯೆ ಸರಿಯಾಗಿರದಿದ್ದರೆ ಸೌಲಭ್ಯ ಕಡಿಮೆಯಾಗುವ ಸಾಧ್ಯತೆ ಇದೆ. ಉದಾಹರಣೆಗೆ, ಮನೆಯಲ್ಲಿಗೆ ಹೊಸ ಸದಸ್ಯನು ಹೆಂಡತಿ, ಗಂಡ ಸೇರಿದರೆ ಅವರ ಹೆಸರನ್ನು ಸೇರಿಸಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ 15 ದಿನಗಳಲ್ಲಿ ಅನುಮೋದನೆ ಪಡೆಯಬಹುದು. ಕೊನೆಯಲ್ಲಿ ಯಾವುದೇ ಸಂದೇಹಗಳಿದ್ದರೆ 1967 ಹೆಲ್ಪ್ಲೈನ್ ಅನ್ನು ಸಂಪರ್ಕಿಸಬಹುದು ಅಥವಾ ಅಧಿಕೃತ ಆಹಾರ ಇಲಾಖೆಯ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಪರಿಶೀಲಿಸಬಹುದು. ಇದರಿಂದ ನಿಮ್ಮ ಕುಟುಂಬಕ್ಕೆ ಸರ್ಕಾರ ನೀಡುವ ನಿಜವಾದ ಲಾಭಗಳನ್ನು ಸಮಯಕ್ಕೆ ಸರಿಯಾಗಿ ಪಡೆಯಲು ಸಹಾಯವಾಗುತ್ತದೆ. ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ನ 2ನೇ ದೊಡ್ಡ ಲಾಭವೆಂದರೆ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರ ಬ್ಯಾಂಕ್ ಖಾತೆಗೆ ಬರುತ್ತಿರುವುದು. ಇದು 2023ರ ಆಗಸ್ಟ್ನಿಂದ ಜಾರಿಯಲ್ಲಿದ್ದು 2025 ಡಿಸೆಂಬರ್ವರೆಗೂ ಅವಿಚ್ಛಿನ್ನವಾಗಿ ಮುಂದುವರೆದಿದೆ. ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ಮಾತ್ರ ಈ 2,000 ರೂಪಾಯಿ ಬರುತ್ತದೆ. ಆದರೆ ಯಾವ ಮಹಿಳೆಯ ಹೆಸರಿನಲ್ಲಿ ರೇಷನ್ ಕಾರ್ಡ್ ಇದೆಯೋ ಆಕೆಯ ಖಾತೆಗೆ, ಉದಾಹರಣೆಗೆ 4 ಜನರ ಕುಟುಂಬಕ್ಕೆ ವರ್ಷಕ್ಕೆ 24,000 ರೂಪಾಯಿ ಹೆಚ್ಚುವರಿ ಆದಾಯ ಬರುತ್ತದೆ. ಇದು ಮನೆಯ ಸಂಘ ಖರ್ಚು, ಮಕ್ಕಳ ಶಾಲಾ ಫೀಸ್, ತುರ್ತು ಔಷಧಿ ಅಥವಾ ಸ್ವಂತ ಉಳಿತಾಯಕ್ಕೆ ದೊಡ್ಡ ಬೆಂಬಲವಾಗಿದೆ. ಇದಲ್ಲದೆ ಕರ್ನಾಟಕ ಸರ್ಕಾರವು 2024-22ರಲ್ಲಿ ಶಕ್ತಿ ಯೋಜನೆಯಡಿ ಎಲ್ಲಾ ಮಹಿಳೆಯರಿಗೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸಂಪೂರ್ಣ ಉಚಿತ ಪ್ರಯಾಣವನ್ನು ಮುಂದುವರಿಸಿದೆ. ಇದರಿಂದ ಸಾಮಾನ್ಯ ಕುಟುಂಬದ ಮಹಿಳೆಯರು ತಿಂಗಳಿಗೆ ಕನಿಷ್ಠ 800ರಿಂದ 1,500 ರೂಪಾಯಿ ಪ್ರಯಾಣ ಖರ್ಚು ಉಳಿಸುತ್ತಾರೆ. ಲೆಕ್ಕ ಹಾಕಿದರೆ ಗೃಹಲಕ್ಷ್ಮಿ 2,000 ರೂಪಾಯಿ ಪ್ಲಸ್ ಶಕ್ತಿ ಯೋಜನೆಯ ಉಳಿತಾಯ
ಉಳಿತಾಯ 1,000 ರೂಪಾಯಿ = ತಿಂಗಳಿಗೆ ಸರಾಸರಿ 3,000 ರೂಪಾಯಿ ಹೆಚ್ಚುವರಿ ಲಾಭ ಮಹಿಳೆಯರ ಕೈಗೆ ಬರುತ್ತಿದೆ. ಇದು ದೇಶದಲ್ಲಿ ಅತಿದೊಡ್ಡ ಮಹಿಳಾ ಆರ್ಥಿಕ ಸಬಲೀಕರಣ ಯೋಜನೆಗಳಲ್ಲಿ ಒಂದಾಗಿದೆ. ಇದರ ಜೊತೆಗೆ ಯುವ ನಿಧಿ ಯೋಜನೆಯಡಿ 2023-22ರಲ್ಲಿ ಡಿಗ್ರಿ, ಡಿಪ್ಲೊಮಾ ಮುಗಿಸಿದ ನಿರುದ್ಯೋಗಿ ಯುವಕ ಯುವತಿಯರಿಗೆ ತಿಂಗಳಿಗೆ 3,000 ರೂಪಾಯಿ ಪದವೀಧರರಿಗೆ ಮತ್ತು 1,500 ರೂಪಾಯಿ ಡಿಪ್ಲೊಮಾ 2 ವರ್ಷಗಳವರೆಗೆ ನೇರ ಖಾತೆಗೆ ಬರುತ್ತಿದೆ. ಇದು ಕರ್ನಾಟಕದ 5 ಲಕ್ಷಕ್ಕೂ ಹೆಚ್ಚು ಯುವಕರನ್ನು ತಲುಪಿದೆ. ರೇಷನ್ನಲ್ಲಿ ಸಿಗುವ ಇನ್ನೊಂದು ಮಹತ್ವದ ವಸ್ತುವೆಂದರೆ ಪ್ರತಿ ಕಾರ್ಡಿಗೆ 5 ಲೀಟರ್ ಕೆರೋಸಿನ್ ಅಥವಾ ಅದರ ಬದಲಿಗೆ ಉಚಿತ LPG ಸಿಲಿಂಡರ್ ಸೌಲಭ್ಯ. ಆದರೆ ಕರ್ನಾಟಕದಲ್ಲಿ ಉಜ್ವಲ ಯೋಜನೆ ಹೊರತಾಗಿ ರಾಜ್ಯ ಸರ್ಕಾರವು 2024ರಿಂದ ಎಲ್ಲ BPL ಕುಟುಂಬಗಳಿಗೆ ವರ್ಷಕ್ಕೆ 2 ಉಚಿತ LPG ಸಿಲಿಂಡರ್ಗಳನ್ನು ಹೋಳಿ ಮತ್ತು ದೀಪಾವಳಿಗೆ ನೀಡುತ್ತಿದೆ. ಇದರ ಮೌಲ್ಯ ಸುಮಾರು 1,800ರಿಂದ 2,000 ರೂಪಾಯಿವರೆಗೆ. ಹಾಗಾಗಿ ಒಟ್ಟೆಯಾಗಿ BPL ಕುಟುಂಬಕ್ಕೆ ಸರ್ಕಾರದಿಂದ ವರ್ಷಕ್ಕೆ ಸುಮಾರು 60,000ದಿಂದ 80,000 ರೂಪಾಯಿವರೆಗೆ ಅಕ್ಕಿ ಪ್ಲಸ್ ಗೃಹಲಕ್ಷ್ಮಿ ಪ್ಲಸ್ ಶಕ್ತಿ ಉಳಿತಾಯ ಪ್ಲಸ್ ಗ್ಯಾಸ್ ಪ್ಲಸ್ ಇತರೆ ನೇರ ಮತ್ತು ಪರೋಕ್ಷ ಲಾಭ ಬರುತ್ತಿದೆ. ಆದರೆ ಈ ಎಲ್ಲ ಲಾಭಗಳು ಸಿಗಲು ಆಧಾರ್ ರೇಷನ್ ಲಿಂಕ್ EKYC ಪೂರ್ಣಗೊಂಡಿರಬೇಕು, ಬ್ಯಾಂಕ್ ಖಾತೆ NPCI ಮ್ಯಾಪ್ ಆಗಿರಬೇಕು. ಒಮ್ಮೆ ಈ 3 ಸಕ್ರಿಯವಾದರೆ ಹಣ, ಅಕ್ಕಿ, ಗ್ಯಾಸ್ ಎಲ್ಲವೂ ತೊಂದರೆಯಿಲ್ಲದೆ ಬರುತ್ತದೆ. ಸಲಹೆ: ನೀವು ಇನ್ನೂ ಗೃಹಲಕ್ಷ್ಮಿ ಹಣ ಪಡೆಯುತ್ತಿಲ್ಲವಾದರೆ ತಕ್ಷಣ ಆಹಾರ ಪೋರ್ಟಲ್ ಅಥವಾ ನಿಮ್ಮ ಗ್ರಾಮ ಒನ್ ಕರ್ನಾಟಕ ಒನ್ ಕೇಂದ್ರಕ್ಕೆ ತೆರಳಿ EKYC ಮಾಡಿಸಿ. ಒಂದೇ ದಿನದಲ್ಲಿ ಸಮಸ್ಯೆ ಬಗೆಹರಿಯುತ್ತಿದೆ. ಇದೆಲ್ಲವೂ ಕರ್ನಾಟಕದಲ್ಲಿ ಈಗ ನಿಜವಾಗಿ ಜಾರಿಯಲ್ಲಿರುವ ಯೋಜನೆಗಳು. ಯಾವುದೇ ಯೂಟ್ಯೂಬ್ ಗೊಂದಲಕ್ಕೆ ಒಳಗಾಗಬೇಡಿ. ಕರ್ನಾಟಕ ಸರ್ಕಾರದಿಂದ ಬರುವ ಎಲ್ಲಾ ರೇಷನ್ ಕಾರ್ಡ್ ಸೌಲಭ್ಯಗಳನ್ನು ಒಟ್ಟಾಗಿ ನೋಡಿದರೆ ಸಾಮಾನ್ಯ BPL ಕುಟುಂಬ ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ನೇರ ಹಣವು ಉಳಿತಾಯವು ಪಡೆಯುತ್ತಿದೆ. ಅನ್ನಭಾಗ್ಯ ಯೋಜನೆಯಡಿ ಒಬ್ಬರಿಗೆ 10 kg ಉಚಿತ ಅಕ್ಕಿ ಸಿಗುವುದರಿಂದ 4 ಸದಸ್ಯರ ಕುಟುಂಬಕ್ಕೆ ತಿಂಗಳಿಗೆ 40 kg ಅಕ್ಕಿ ಲಭ್ಯವಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆ 45-50 ರೂಪಾಯಿ ಇರುವುದರಿಂದ ಇದರಿಂದ ಮಾತ್ರವೇ ತಿಂಗಳಿಗೆ ಸುಮಾರು 1,800ರಿಂದ 2,000 ರೂಪಾಯಿವರೆಗೆ ಖರ್ಚು ಉಳಿಯುತ್ತದೆ. ಇದಕ್ಕೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯ ಒಬ್ಬ ಮಹಿಳೆಯ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮಾ ಆಗುತ್ತದೆ. ಮಹಿಳೆಯರಿಗೆ ಉಚಿತ ಬಸ್ ಸೇವೆ ನೀಡುವ ಶಕ್ತಿ ಯೋಜನೆಯಿಂದ ತಿಂಗಳಿಗೆ ಸರಾಸರಿ 800ರಿಂದ 1,500 ರೂಪಾಯಿ ಪ್ರಯಾಣ ಖರ್ಚು ಉಳಿಯುತ್ತದೆ. ಗ್ಯಾಸ್ಗಾಗಿ ವರ್ಷಕ್ಕೆ 2 ಉಚಿತ ಸಿಲಿಂಡರ್ ಹಾಗೂ ಉಜ್ವಲ ರಿಯಾಯಿತಿಯನ್ನು ಸೇರಿಸಿ ನೋಡಿದರೆ ವರ್ಷದ ಮಟ್ಟಿಗೆ ಸುಮಾರು 2,000ದಿಂದ 2,500 ರೂಪಾಯಿವರೆಗೆ ಉಳಿತಾಯವಾಗುತ್ತದೆ. ಇದರ ಜೊತೆಗೆ ಕಿರೋಸಿನ್, ಬೇಳೆ, ಉಪ್ಪು ಮುಂತಾದ ರಾಜ್ಯ ಸಬ್ಸಿಡಿ ಸಾಮಗ್ರಿಗಳಿಂದ ತಿಂಗಳಿಗೆ ಇನ್ನು 300ರಿಂದ 500 ರೂಪಾಯಿ ಖರ್ಚು ಕಡಿಮೆಯಾಗುತ್ತದೆ. ಇವೆಲ್ಲವನ್ನು ಒಟ್ಟುಗೂಡಿಸಿದರೆ ಒಂದು BPL ಕುಟುಂಬಕ್ಕೆ ತಿಂಗಳಲ್ಲಿ 5,000ದಿಂದ 6,500 ರೂಪಾಯಿ ನೇರ ಲಾಭ ಮತ್ತು ಉಳಿತಾಯ ದೊರಕುತ್ತದೆ. ವರ್ಷಕ್ಕೆ ಇದನ್ನು ನೋಡಿದರೆ 60,000ದಿಂದ 78,000 ರೂಪಾಯಿವರೆಗೆ ಸಂಪೂರ್ಣ ಉಚಿತ ಪ್ಲಸ್ ರಿಯಾಯಿತಿ ಲಾಭ ಮನೆಗೆ ಬರ್ತಿದೆ. ಈ ಎಲ್ಲ ಯೋಜನೆಗಳ ಲಾಭಗಳನ್ನು ಸರಿಯಾಗಿ ಪಡೆಯಲು ಕೇವಲ 3 ಕೆಲಸಗಳು ಸಾಕು. ಮೊದಲದು ರೇಷನ್ ಕಾರ್ಡ್ ಮತ್ತು ಆಧಾರ್ ಹೊಂದಾಣಿಕೆ. ಎರಡನೆಯದು ಗೃಹಲಕ್ಷ್ಮಿ ಹಣ ಬರಲು ಮನೆಯ ಮಹಿಳೆಯ ಹೆಸರಿನ ಬ್ಯಾಂಕ್ ಖಾತೆ ಆಧಾರ್ಗೆ ಮ್ಯಾಪ್ ಆಗಿರಬೇಕು. ಮೂರನೆಯದು ರೇಷನ್ ಕಾರ್ಡಿಗಾಗಿ EKYC ತಪ್ಪದೇ ಪೂರ್ಣಗೊಂಡಿರಬೇಕು. ಇವನ್ನೆಲ್ಲ ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಗ್ರಾಮ ಒನ್ ಅಥವಾ CSC ಕೇಂದ್ರದಲ್ಲಿ ಅತಿ ಕಡಿಮೆ 20-50 ರೂಪಾಯಿ ಶುಲ್ಕದಲ್ಲಿ ಒಂದೇ ದಿನದಲ್ಲಿ ಮಾಡಿಸಿಕೊಳ್ಳಬಹುದು. ಪ್ರತಿ ತಿಂಗಳು 1ರಿಂದ 10ರೊಳಗೆ ರೇಷನ್ ತೆಗೆದುಕೊಳ್ಳುವುದನ್ನು ತಪ್ಪದೆ ಪಾಲಿಸಿದ್ದರೆ ಯಾವುದೇ ತಿಂಗಳು ರೇಷನ್ ಕಟ್ ಆಗುವುದಿಲ್ಲ. ಗೃಹಲಕ್ಷ್ಮಿ ಹಣ ಖಾತೆಗೆ ಬರದಿದ್ದರೆ DBT ಸ್ಥಿತಿ ಪರಿಶೀಲಿಸಲು ಕರ್ನಾಟಕ ಸರ್ಕಾರದ ಅಧಿಕೃತ ಮಾಹಿತಿ ಕನ್ನಡ ವೆಬ್ಸೈಟ್ mahitakaze.karnataka.gov.in ವೆಬ್ಗೆ ಹೋಗಬಹುದು ಅಥವಾ 967ಕ್ಕೆ ಕರೆ ಮಾಡಬಹುದು. ಯೂಟ್ಯೂಬ್ ಮತ್ತು ಇತರ ಸಾಮಾಜಿಕ ಜಾಲತಾಣಗಳಲ್ಲೇ ಹೊಸ 1,500 ರೂಪಾಯಿ ಯೋಜನೆ ಅಥವಾ 15 ದಿನಕ್ಕೊಮ್ಮೆ ರೇಷನ್ ಎಂಬ ಸುಳ್ಳು ವಿಡಿಯೋಗಳು ತುಂಬಾ ಸುತ್ತಾಡುತ್ತಿರುತ್ತವೆ. ಆದ್ದರಿಂದ ತಾವು ಕಡ್ಡಾಯವಾಗಿ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ahara.nic.in ಪ್ರಕಟಣೆಗಳನ್ನೇ ನಂಬಬೇಕು. ಈ ಮಾಹಿತಿಯನ್ನು ಇತರರಿಗೂ ಹಂಚಿದರೆ ನಿಮ್ಮ ಊರಿನ ಕನಿಷ್ಠ ಒಂದು ಕುಟುಂಬದ ಬದುಕು ಬದಲಾಗಬಹುದು. ನಿಮ್ಮ ಮನೆಗೆ ಯಾವಾಗಲೂ ಅನ್ನ, ಅಕ್ಕಿ, ಹಣ, ಆರೋಗ್ಯ ಮತ್ತು ಸಂತೋಷ ತುಂಬಿರಲೆಂದು ಹಾರಿಸುತ್ತೇನೆ.
ಯಾವ ಜಿಲ್ಲೆಯಲ್ಲಿದ್ದೀರಿ ಎಂದು ಹೇಳಿದರೆ ನಿಮ್ಮ ಹತ್ತಿರದ ಕಚೇರಿ ವಿಳಾಸ ಮತ್ತು ಸಂಪರ್ಕ ಸಂಖ್ಯೆಯನ್ನು ನಾನು ನೀಡಬಹುದು.